ದೇವರಿಗೆ ಅಲಂಕಾರ ಮಾಡಿದ್ದು ನಾವೇ ಈ ತರ. ಗಾಯ್ಸ್, ಇವತ್ತಿನ ತಿಂಡಿ ಚಪಾತಿ ಹಾಗೂ ಸೋರೆಕಾಯಿ ಪಲ್ಯ ಮತ್ತೆ ಸೋರೆಕಾಯಿ ಪಾಯಸ ಮತ್ತೆ ಪಲಾವು ಚಟ್ನಿ. ನಾನ್ ಇಷ್ಟು ತಿಂಡಿ ತಿಂದಿದ್ದಕ್ಕೆ ಇವಣ್ಣ ನನಗೆ ಈ ತರ ಅನ್ಬಿಡಣ. ಗಾಯ್ಸ್, ಇವತ್ತು ಬೇರೆ ಊರಿಗೆ ದೇವಸ್ಥಾನದ್ದು ವರ್ಷದ ಪೂಜೆಗೆ ಹೋಗ್ಬೇಕಾಯ್ತು ಅಂತೇಳಿ ನಾವೇ ಅಲಂಕಾರ ಮಾಡಿ ರೆಡಿ ಮಾಡ್ತಾ ಇದ್ದು ದೇವ್ರುಗಳಿಗೆ. ನಮ್ ಬ್ರೋ ಇದ್ರೆ ಅಲಂಕಾರಕ್ಕೆ ಎಲ್ಲ ಅವರೇ ರೆಡಿ ಮಾಡ್ತಾ ಇದ್ರು. ಅವ್ರು ಇಲ್ದಿದ್ ಕಾರಣ ನಾವೇ ಅಲಂಕಾರ ಮಾಡ್ತಾ ಇದ್ದು, ನಾನು ನನ್ನ ಫ್ರೆಂಡ್ ಎಲ್ಲ ಸೇರ್ಕೊಂಡು. ಅಷ್ಟೊತ್ತಿಗೆ ನನ್ನ ಫ್ರೆಂಡ್ ಬಂದ. ಅವ್ನ್ ಬಂದಾದ್ಮೇಲೆ ಅವನು ನಾನು ಸೇರಿ ಇನ್ನೊಂದ್ ದೇವ್ರಿಗೆ ಅಲಂಕಾರ ಮಾಡೋಣ ಅಂತ ಕುತ್ಕೊಂಡು ಅಲಂಕಾರ ಮಾಡ್ತಾ ಇದ್ವಿ ದೇವರಿಗೆ. ಗೈಸ್, ದೂತರಂಗೆ ಈ ತರ ಅಲಂಕಾರ ಮಾಡಿದ್ದು ನೋಡ್ರಿ, ಸಿಂಪಲ್ ಆಗಿ ಮಾಡಿದ್ದು. ಯಾವ ತರ ಐತೆ ಅಂತ ಕಮೆಂಟ್ ಮಾಡ್ರಿ. ಫೈನಲಿ ಅಮ್ಮನವರಿಗೆ ಅಲಂಕಾರ ನಾನು ನನ್ನ ಫ್ರೆಂಡ್ ಸೇರಿ ಎಲ್ಲ ಈ ತರ ಮಾಡಿದ್ವಿ. ಆಮೇಲೆ ದೇವ್ರಗಳನ್ನೆಲ್ಲ ಹೊರಡ್ಸ್ಕೊಂಡು ಹೊರಟ್ವಿ. ಇಲ್ಲಿ ಬಂದಾದ್ಮೇಲೆ ಎಲ್ಲಾ ಊರು ದೇವ್ರುಗಳು ಬಂದಿದ್ದು, ಅವ್ರನ್ನೆಲ್ಲ ಕರ್ಕೊಂಡು ನಾವು ಗಂಗಾ ದೇವತೆ ತರ್ಬೇಕಾಯ್ತು ಅಂತ ಹೇಳಿ ಹೋಗಿದ್ವಿ. ಅಲ್ಲಿಂದ ಬಂದಾದ್ಮೇಲೆ ದೇವ್ರುಗಳನ್ನೆಲ್ಲ ಕರ್ಕೊಂಡೋಗಿ ಹೋಮದ ಹತ್ರ ಕುಂಡ್ರಿಸ್ತಿದ್ರು, ಹೋಮ ಮಾಡಕ್ಕೋಸ್ಕರ. ಇವತ್ತು ಬೆಳಗಿನ ತಿಂಡಿ ದೋಸೆ ಚಟ್ನಿ ಪಲ್ಯ ತಿನ್ಕೊಂಡು ದೇವ್ರ ತಕೊಳ್ಟೆ. ಇವತ್ತಿನ ದಿನ ಮನೆ ಪ್ರೋಗ್ರಾಮ್ ಇತ್ತು, ಅದ್ರದ್ದು ಒಂದೊಂದ್ ಸಣ್ಣದ ಕ್ಲಿಪ್ಸ್ ಹಾಕ್ತೀನಿ, ಅವ್ನ ಹೋಗಿ ನೋಡ್ಕೊಂಬರ್ರಿ. ಮನೆ ಮುಗ್ಸೋತಿಗೆ ಕತ್ಲಾಗಿತ್ತು. ಆ ಚಳಿ ತಡೆಯಕ್ಕಾಗದಲ್ಲೇ ನಾವ್ ಅಲ್ಲೇ ಪಕ್ಕದಲ್ಲಿ ಸೌದಿಗಳನ್ನೆಲ್ಲ ಗುಡ್ಡ ಹಾಕಿ ಬೆಂಕಿ ಹಚ್ಚಿ ಹಂಗೆ ಮಸ್ತಾಗಿ ಒಂದ್ ಫೈರ್ ಕ್ಯಾಂಪ್ ಮಾಡಿದ್ದು ಅಂದ್ಕೊಳ್ರಿ. ಅಷ್ಟೊತ್ತಿಗೆ ದೇವರಿಗೆಲ್ಲ ಎಡೆಯಾಗಿ ಊಟ ರೆಡಿ ಆಯ್ತು ಅಂತೇಳಿ ನಾನು ನನ್ನ ಫ್ರೆಂಡ್ ಎಲ್ಲ ಊಟ ಮಾಡಕ್ ಹೋಗಿ ಊಟ ಮಾಡ್ಕೊಂಡು ಅಲ್ಲಿಂದ ನಾವು ಹೊರಟು ನಮ್ಮ ಊರ್ ಕಡೆ ನಮ್ಮ ಪಯಣ ಅಂತೆ. ಓಕೆ ಗಾಯ್ಸ್, ಇವತ್ತಿನ ವಿಡಿಯೋ ಇಲ್ಲಿ ಮುಗಿಸ್ತೀನಿ. ವಿಡಿಯೋ ಇಷ್ಟ ಆದ್ರೆ ಒಂದು ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗುವ.